ಧ್ರುವ, ಯಾಕೆ ಸುಮ್ನೆ ಹೀಗೆಲ್ಲ ಮಾತಾಡ್ತೀಯಾ? ಜಯಂತಿ, ನೀನ್ ಕೆಲ್ಸ ಕಂಟಿನ್ಯೂ ಮಾಡು. ಎಲ್ರು ಹೋಗಿ. ಅರಿತರು ಅರಿಯದಂತೆ ಅಭಿನಯ ಬಹಳವಾಯ್ತು ನಿಲ್ಲಿಸೆಯ ಮನಸೇ ಸಾಕು ಮೋಸ ಎದೆಯಲಿ ಶಿಖರದಂತೆ ಒಲವಿದೆ ಹುದುಗಿಸೋಕೆ ಬರುವೆ ನಿಲ್ಲಿಸು ಸಾಕು ವೇಷ ಪಂಜರ ಪ್ರೀತಿಗೂ ಬೇಕಾ ಪಂಜರ ಮೂಕಾಯಿತೇಕೋ ಇಂಚರ ವಸಂತ ಬಾ ಸಾಕು ಶಿಶಿರ. ಏನಮ್ಮ ಮೈನಾ? ಅಣ್ಣ ಅಣ್ಣ, ಅದು ಏನಮ್ಮ ಹುಡುಕ್ತಿದ್ಯಾ? ಅಣ್ಣ, ನಿಮ್ ಕೆಲ್ಸ ಮುಂದುವರ್ಸಿ. ಅಲ್ಲಪ್ಪ ಧ್ರುವ, ಪಾಪ ಮೈನಾ ಏನೋ ಟೆನ್ಷನ್ ಅಲ್ಲಿ ಹುಡುಕ್ತಾ ಇದ್ದಾಳೆ. ಅವ್ರೇನೋ ಪರ್ಸ್ ಹುಡುಕ್ತಾ ಇದ್ದಾರೆ, ನೀವು ನಿಮ್ ಕೆಲ್ಸ ಮುಂದುವರ್ಸಿ. ಆಯ್ತಪ್ಪ. ಧ್ರುವ ಅವರೇ ಬಿಡಿ ನೀವು ನನ್ನ. ಅಲ್ಲ, ನನಗ್ ತಾಳಿ ಹುಡ್ಕಕ್ಕೂ ಬಿಡ್ದಂಗ್ ಕರ್ಕೊಂಡ್ ಬರ್ತಿದಾರಲ್ಲ, ಯಾಕೆ? ಸೆಕ್ಯೂರಿಟಿ ಅಣ್ಣಂಗೆ ಹೇಳಿದಿದ್ರೆ ನನ್ ತಾಳಿ ಸಿಕ್ಕಿದ್ರೆ ಅವ್ರು ಎತ್ತಿಡ್ತಿರ್ಲಿಲ್ವಾ? ತಾಳಿ ಕಳ್ದೋಗಿದ್ರೆ ಅಲ್ವಾ ಅವ್ರು ಎತ್ತಿಡೋದಕ್ಕೆ. ಹಾಗಾದ್ರೆ ಮಮ್ಮಕ್ಕ ಹೇಳ್ದಂಗೆ ನನ್ ತಾಳಿನ ಬಚ್ಚಿಟ್ಟಿದೀನಿ ಅಂತ ಹೇಳ್ತಿದ್ದೀರಾ ನೀವು? ಇವಾಗ ಇದ್ರ ಬಗ್ಗೆ ಎಲ್ಲ ಮಾತಾಡೋದ್ ಬೇಡ, ಬನ್ನಿ ಹೋಗೋಣ. ನನಗ್ ಗೊತ್ತಾಗ್ಬೇಕು ಧ್ರುವ ಅವರೇ. ಇದುವರೆಗೂ ಮೈನಾ ಯಾವತ್ತು ನನ್ಗೆ ಹರ್ಟ್ ಆಗುತ್ತೆ ಅಂತ ಸುಳ್ಳು ಹೇಳಲ್ಲ, ನಾಟಕ ಮಾಡಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ ಗೊತ್ತಾಗ್ತಿದೆ ಅದೆಲ್ಲ ಸುಳ್ಳು ಅಂತ. ಅಂದ್ರೆ ನಾನ್ ಇಷ್ಟು ಕಷ್ಟಪಟ್ಟು ತಾಳಿನ ಹುಡುಕ್ತಿರೋದು ನಿಮಗ್ ನಾಟಕ ಅಂತ ಅನ್ನಿಸ್ತಾ ಇದ್ಯಾ? ಅದೇ ಮೈನಾ ಅವರೇ, ನಾನು ನಿಮ್ಮನ್ ಕೇಳ್ತಾ ಇರೋದು. ನೀವೇನಾದ್ರೂ ಇಷ್ಟಪಟ್ಟು ತಾಳಿ ಕಟ್ಟಿಸ್ಕೊಂಡಿದ್ದೀರಾ? ಇಲ್ಲ ತಾನೇ. ನೀವೇನಾದ್ರೂ ಇಷ್ಟಪಟ್ಟು ಆ ತಾಳಿನ ಕಟ್ಟಿಸ್ಕೊಂಡಿದ್ದಿದ್ರೆ ನೀವಿಷ್ಟು ಕಷ್ಟಪಟ್ಟು ಹುಡ್ಕೋದ್ರಲ್ಲೂ ಒಂದು ಅರ್ಥ ಇರೋದು. ಆದ್ರೆ ನಿಮ್ಗದಿಷ್ಟ ಇಲ್ದೇ ಇರೋ ತಾಳಿ ಯಾಕೆ ಹುಡುಕ್ತಾ ಇದ್ದೀರಾ? ಧ್ರುವ ಅವರೇ, ನೀವು ನನ್ನನ್ನು ಅರ್ಥ ಮಾಡ್ಕೊಳ್ದಿದ್ರೆ ಹೇಗೆ ಹೇಳಿ? ನಾನು ನಿಮ್ ಕುತ್ತಿಗೆಗೆ ತಾಳಿ ಕಟ್ಟಿದ ನಿಮಿಷದಿಂದಾನು ನಿಮ್ಗದೊಂದು ಬೇಡದೇ ಇರೋ ವಸ್ತು, ನಿಮ್ಗದೊಂದು ಹೊರೆ ಆಗಿದೆ ಅಂತ ನೀವು ಹೇಳ್ತಿದ್ರಲ್ಲ, ಅದನ್ನ ನೀವು ಕೋಪದಿಂದನೋ ಆವೇಶದಿಂದನೋ ಹೇಳ್ತಾ ಇದ್ದೀರಿ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿಜವಾಗ್ಲೂ ಅದು ನಿಮ್ ಮನ್ಸಲ್ಲಿರೋ ಅಭಿಪ್ರಾಯ ಅಂತ ನನ್ಗೀಗ ಅರ್ಥ ಆಗ್ತಾ ಇದೆ. ಅಯ್ಯೋ, ಹಾಗೆಲ್ಲ ಇಲ್ಲ ಧ್ರುವ ಅವರೇ. ಇಲ್ಲ ಮೈನಾ ಅವರೇ, ಬೇಡ. ಕಳೆದೋಗಿರೋ ತಾಳಿ ಕಳೆದೋಗಿರೋ ತರನೇ ಇದ್ಬಿಡ್ಲಿ. ಆದ್ರೆ ಮೈನಾ ಅವರೇ, ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ, ಮನ್ಸಲ್ಲಿಟ್ಕೊಳ್ಳಿ. ನೀವು ಕಳ್ದಾಕಿರೋದು ತಾಳಿ ಅಷ್ಟೇ ಅಲ್ಲ, ನನ್ನ ಪ್ರೀತಿನ.